ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿಂಪಲಾಗಿ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ತರಕಾರಿ ಹಾಕಿ ಮಾಡಿದ್ದೀನಿ. ಯಾವುದೇ ಸಾಸ್ಗಳು ಬಳಸಿಲ್ಲ ಇಲ್ಲಿ. ಆದರೂ ಸಾಸ್ಗಳ ಬದಲಿಗೆ ಬೇರೆ ಏನೋ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಅದರಿಂದ ತುಂಬಾ ರುಚಿಯಾಗಿದೆ ಫ್ರೈಡ್ ರೈಸು. ನಿಮಗೆ ಹೊರಗಡೆ ಸಿಗೋದಕ್ಕಿಂತ ರುಚಿಯಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳಿ. ಶುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ರೈಸ್ ಸ್ವಲ್ಪ ಉಡುಡಿಯಾಗಿರಲಿ. ಫ್ರೈಡ್ ರೈಸ್ ಮಾಡುವಾಗ ತುಂಬ ಸಾಫ್ಟಾಗಿರೋದು ಬೇಡ. ನಿಮಗೇನೋ ತುಂಬ ಸಾಫ್ಟಾಗಿ ಬೇಕಂದರೆ ಅದೇ ರೀತಿ ಮಾಡ್ಕೊಳ್ಳಿ, ಅಥವಾ ಉಳಿದಿರೋ ಅನ್ನ ಇದ್ರೂ ಕೂಡ ಈ ಫ್ರೈಡ್ ರೈಸ್ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಆಗಿದೆ, ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಕಡಿಮೆ ಬಳಸ್ಕೊಳ್ಬಹುದು. ಅದ್ರ ಜೊತೆಗೆ ಹೆಚ್ಚಿರೋಂಥ ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು, ಶುಂಠಿನ ಉದ್ದುದ್ದ ಹೆಚ್ಚಿಟ್ಟಿದ್ದೀನಿ, ಅದು ಕೂಡ 1 ಇಂಚಷ್ಟು. ಹಾಗೆ ಒಂದು 5 ರಿಂದ 6 ಹಸಿಮೆಣಸಿನಕಾಯಿನ ಉದ್ದುದ್ದ ಸೀಳಿ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟ್ಗಿಂತ ನೀವು ಈ ಥರನೇ ಹಾಕಬೇಕು, ತುಂಬ ರುಚಿಯಾಗಿರುತ್ತೆ. ನಾವು ಮೆಣಸಿನ ಪುಡಿ ಕೂಡ ಬಳಸ್ಕೊಳ್ತೀವಿ. ಹಸಿಮೆಣಸಿನಕಾಯಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ, ಅಥವಾ ಅಸಿಡಿಟಿ ಆಗುತ್ತೆ ಹಸಿಮೆಣಸಿನಕಾಯಿ ಬಳಸದೇ ಇಲ್ಲ ಅಂದರೆ 2 ಒಣಮೆಣಸಿನಕಾಯಿನ ಮುರಿದು ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಫ್ರೈ ಆಗಲಿ, 1 ನಿಮಿಷದಷ್ಟು ಫ್ರೈ ಆಗಬೇಕು. ನಂತರ ಸಣ್ಣದಾಗಿ ಹೆಚ್ಚಿದಂಥ ಬೀನ್ಸು, ಇಲ್ಲಿ ಯಾವುದು ತರಕಾರಿಗಳು ಬೇಯಿಸಿಲ್ಲ, ಎಣ್ಣೆನಲ್ಲೇ ಫ್ರೈ ಮಾಡ್ತಾ ಇರೋದು. ಯಾವಾಗಲೂ ಫ್ರೈಡ್ ರೈಸ್ಗಳಿಗೆ ಸ್ವಲ್ಪ ಕ್ರಂಚಿಯಾಗಿದೆ ತರಕಾರಿಗಳು, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬೇಯಿಸಿ ಹಾಕೋ ಅವಶ್ಯಕತೆ ಇಲ್ಲ. ಆದರೆ ಎಲ್ಲ ತರಕಾರಿಗಳು 1 ನಿಮಿಷ ಸಪ್ರೇಟಾಗಿ ಹುರ್ಕೋಬೇಕಾಗುತ್ತೆ. ಈಗ ಬೀನ್ಸ್ ಹಾಕಿ 1 ನಿಮಿಷ ಹುರಿದಿದ್ದೀನಿ, ನಂತರ ಕ್ಯಾರೆಟ್ ಹಾಕಿ 1 ನಿಮಿಷ ಹುರಿದಿದ್ದೀನಿ, ನಂತರ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿಯಾಗಿರಬೇಕು, ಅದಕ್ಕೋಸ್ಕರ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ತರಕಾರಿಗಳನ್ನ ಮುಚ್ಚಿಟ್ಟು 1 2 ರಿಂದ 3 ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎಣ್ಣೆನಲ್ಲೇ ಬಾಡುತ್ತೆ ಚೆನ್ನಾಗಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಹಾಗಾಗಿ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಅನ್ನ ಮಾಡುವಾಗ ಉಪ್ಪು ಹಾಕೋ ಅಭ್ಯಾಸ ಇರೋದ್ರಿಂದ ನಾನು ಅನ್ನಕ್ಕೆ ಉಪ್ಪು ಹಾಕಿದ್ದೀನಿ. ನೀವು ತರಕಾರಿಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಅದನ್ನು ಮುಚ್ಚಿಟ್ಟು ಕೂಡ ಉಪ್ಪಿನಲ್ಲಿ ಚೆನ್ನಾಗಿ ಬೇಯಬೇಕು. ಆಗ 1 2 ರಿಂದ 3 ನಿಮಿಷದಷ್ಟು ಮುಚ್ಚಿಟ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದ್ನಲ್ಲ ಮೆಣಸಿನ ಪುಡಿ ಅಂತೇಳಿ, ಅದನ್ನು ಈಗ ತರಕಾರಿ ಜೊತೆಗೆ ಹಾಕ್ತೀನಿ. ಎಣ್ಣೆ ಮತ್ತು ತುಪ್ಪ ಹಾಕಿರೋದ್ರಿಂದ ತರಕಾರಿ ಜೊತೆಗೆ ಮೆಣಸಿನ ಪುಡಿ ಹಾಕಿದರೆ ತರಕಾರಿ ಕೂಡ ಚೆನ್ನಾಗಿ ಅದು ಪರಿಮಳನ ತಗೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕೊನೆಯಲ್ಲಿ ಹಾಕೋದಕ್ಕಿಂತ ಈ ರೀತಿ ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿರುತ್ತೆ. ಆವಾಗಲೇ ಹೇಳಿದ್ನಲ್ಲ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ, ಸಜ್ವಾನ್ ಸಾಸ್, ಇದು ಸಜ್ವಾನ್ ಫ್ರೈಡ್ ರೈಸ್ದು ಪೌಡರ್, ಇದನ್ನು ಹಾಕ್ತಾಯಿದ್ದೀನಿ. ಸಜ್ವಾನ್ ಸಾಸ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿದೆ. 1 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಒಂದು 3 ಜನಕ್ಕೆ ಅಥವಾ 4 ಜನಕ್ಕೆ ಆಗೋಷ್ಟು ರೈಸ್ ಇದು. ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದು ಪೌಡ್ರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಗೊಜ್ಜು ರೆಡಿ ಆಗೇ ಹೋಯಿತು. ತುಂಬ ಸಿಂಪಲ್ಲು ತರಕಾರಿ ಬೇಯಿಸ್ಕೊಳ್ಳೋದು. ಸ್ವಲ್ಪ ಮಸಾಲೆಗೆ ಅಂತೇಳಿ ಅದನ್ನು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮೆಣಸಿನ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರಸ ಹಾಕಿದ್ರೆ ಫ್ರೈಡ್ ರೈಸ್ ಗೊಜ್ಜು ರೆಡಿ ಆಯಿತು. ಈ ಗೊಜ್ಜನ್ನು ನಾನು ಸಪ್ರೇಟಾಗಿ ಸ್ವಲ್ಪ ತೆಗೆದಿಟ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅನ್ನಕ್ಕೆ ಮಾತ್ರ ನೀವು ಗೊಜ್ಜನ್ನ ಮಿಕ್ಸ್ ಮಾಡ್ಕೊಳ್ಬಹುದು. ಇದರಲ್ಲೊಂದು ಆಪರ್ಚುನಿಟಿ ಅಂದರೆ ನಾವು ಇದು ಗೊಜ್ಜು ಮಾಡಿಬಿಟ್ಟು ಎಷ್ಟು ದಿನ ಬೇಕಾದ್ರೂ ನಾವು ಫ್ರಿಜ್ನಲ್ಲಿ ಕೂಡ ಸ್ಟೋರ್ ಮಾಡಬಹುದು. ನೀವೆಲ್ಲನ ಹೊರಗಡೆ ಹೋಗ್ತೀರಾ ಅನ್ನೋದಾದರೆ, ಮಕ್ಕಳಿಗೆ ಅಥವಾ ಮನೆಯಲ್ಲಿ ಯಾರನ್ನ ಇರ್ತಾರೆ ಅಡುಗೆ ಮಾಡ್ಕೊಳಕ್ಕೆ ಬರಲ್ಲ ಅಂದರೆ ಅನ್ನವನ್ನು ಕೂಗಿಸ್ಕೊಳ್ಳೋದು ಹೇಳ್ಕೊಟ್ರೆ ಸಾಕು. ನೀವು ಈ ರೀತಿ ಗೊಜ್ಜುಗಳು ಮಾಡಿ ಇಟ್ಬಿಟ್ಟು ಹೋದರೆ ಬಿಸಿ ಅನ್ನಕ್ಕೆ ಇದನ್ನು ಕಲಿಸ್ಕೊಂಡು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಉಳಿದಿರೋ ಹಣ್ಣು ಕೂಡ ಇದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಬೋದು. ಈ ಥರ ಕೂಡ ನೀವು ಮನೆಯಲ್ಲಿ ಒಂದು ರೆಸಿಪಿ ಮಾಡಿಟ್ಟು ಹೋಗ್ಬೋದು. ಯಾವಾಗಲೂ ಚಿತ್ರಾನ್ನ, ಪುಳಿಯೋಗರೆ ಈ ಥರ ಮಾಡ್ತೀವಲ್ಲ, ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಿಕ್ಸ್ ಮಾಡ್ಬೋದು ಅಂತ. ಇಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಬಳಸಿಲ್ಲ. ಒಂದು ಪೌಡರ್ ಹಾಕಿರೋದು ಬಿಟ್ಟರೆ ನಾನು ಬೇರೆ ಏನು ಬಳಸಿಲ್ಲ ಇಲ್ಲಿ. ನಿಮ್ಗೆ ಪೌಡ್ರು ಇಷ್ಟ ಇಲ್ಲ ಅಥವಾ ಮನೆಯಲ್ಲಿ ಇಲ್ಲ ಅಥವಾ ರೆಡಿಮೇಡ್ ತಿನ್ನಲ್ಲ ಅಂದರೆ ಅದನ್ನು ಬಳಸೋದೇ ಬೇಡ, ಹಾಗೆ ಮಾಡ್ಕೊಳ್ಳಿ. ಮೆಣಸಿನ ಪುಡಿ ತುಪ್ಪ ಜೊತೆ ಬೆಳ್ತು ಅಂದರೆ ಅದರ ಟೇಸ್ಟೇ ಬೇರೆ ಥರ ಆಗಿಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ. ಈ ಗೊಜ್ಜನ್ನು ಕೂಡ 2 ರಿಂದ 3 ದಿವಸದವರೆಗೂ ಸ್ವಲ್ಪ ತಣ್ಣಗಾದ ಮೇಲೆ ಫ್ರಿಜ್ಜಿಗೆ ಇಟ್ಟು 3 ದಿವಸದವರೆಗೂ ಸ್ಟೋರ್ ಮಾಡ್ಕೊಳ್ಬೋದು. ನೀರು ಹಾಕಿಲ್ಲದೆ ಇರೋದ್ರಿಂದ ತುಂಬ ದಿನ ತನಕ ಬಾಳಿಕೆ ಕೂಡ ಬರುತ್ತೆ. ಇದನ್ನು ಚಪಾತಿ ಜೊತೆ ಕೂಡ ತಿನ್ನಬಹುದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ ರೋಲ್ ಮಾಡ್ಕೊಂಡು ತಿನ್ನು ನೋಡಿ, ಒಂದು ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಬಿಟ್ಟು, ತುಂಬಾ ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟ್ ಆದಂಥ ಟೇಸ್ಟ್ ಕೊಡುತ್ತೆ. ನೋಡಿದ್ರಲ್ಲ ಲಂಚ್ ಬಾಕ್ಸ್ಗೆ ನಾನು ಈ ಫ್ರೈಡ್ ರೈಸ್ ಕೂಡ ಡಬ್ಬಿ ಕಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಾಗಲಿ, ಹೊರಗಡೆ ಹೋಗೋದ್ರಿಗಾಗಲಿ, ಅಥವಾ ನಿಮ್ದು ದಿಢೀರಾಗಿ ಹೊಸದೇನಾದ್ರು ರುಚಿ ತಿನ್ನಬೇಕು ಅಂದಾಗಲಿ ಈ ರೈಸ್ನ ಮಾಡ್ಕೊಳ್ಳೋದು ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ನೀವೇನೋ ನನ್ನ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡೋದು ಕೂಡ ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.